ಅಡಿಷನ್ ಆಫ್ ಮೇಟ್ರಿಕ್ಸ್ ಶುರು ಮಾಡೋಣ. ಇಲ್ಲೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವೆರಡು ನಿಮ್ಮ ಮೇಟ್ರಿಕ್ಸು. ಇದರಲ್ಲಿ ನೀವು ಈ ವಿಡಿಯೋದಲ್ಲಿ ಒಂದಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡಿ. ನಿಮಗೇನು ಅನಿಸುತ್ತೋ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದು ನಿಜನೋ ಸುಳ್ಳು ಅಂಥೇಳಿ ನಾವು ಥಿಯರಿಟಿಕಲ್ ಸ್ಲೈಡಲ್ಲಿ ನೋಡೋಣ. ಮತ್ತೊಂದು ಸತಿ ನೋಡಿ. ಏನು ಅಬ್ಸರ್ವ್ ಮಾಡಿದ್ರಿ? ಏನಾಗ್ತಾಯಿದೆ ಇಲ್ಲಿ? ಏನು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ಎಲಿಮೆಂಟ್ ವೈಸ್ ಅಡಿಷನ್. To add two matrices, add the numbers in the corresponding position. That is, corresponding elements are added. This is known as element wise operation. ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ 1 4 -5 3 ಮತ್ತಿಲ್ಲಿ 3 2 6 -4. ಇದೇನಪ್ಪ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಆ್ಯಡ್ ಮಾಡಬೇಕಿದನ್ನು ಅಂತ ಹೇಳಿದ್ರೆ 1ನ್ನು 3 ಜೊತೆ ಆ್ಯಡ್ ಮಾಡಬೇಕು, 4ನ್ನು 2 ಜೊತೆ ಆ್ಯಡ್ ಮಾಡಬೇಕು, 5ನ್ನು 6 ಜೊತೆ ಆ್ಯಡ್ ಮಾಡಬೇಕು, ಮತ್ತು 3ನ್ನು -4 ಜೊತೆ ಆ್ಯಡ್ ಮಾಡಬೇಕು. ಸರಿನಾ? ಸೊ ದಿಸ್ ಇಸ್ ನೋನ್ ಆಸ್ ಎಲಿಮೆಂಟ್ ವೈಸ್ ಆಪರೇಷನ್. ಆಯಿತಾ? ಮತ್ತು ಮುಂದೆ ಕಂಡೀಷನ್ ಆಫ್ ಮೇಟ್ರಿಸಸ್ ವಿಚ್ ಕ್ಯಾನ್ ಬಿ ಆ್ಯಡೆಡ್. ಸೊ ಬೇಸಿಕಲಿ ಏನು ಕಂಡೀಷನ್ ಇರಬೇಕು ಅಂತ ಹೇಳಿ, ದ ಆರ್ಡರ್ ಹ್ಯಾಸ್ ಟು ಬಿ, ಇದೆರಡು ಆ್ಯಡ್ ಮಾಡ್ತಾ ಇದ್ದೀವಿ, ಇಲ್ಲೂ ಕೂಡ ಇವೆರಡು ಆ್ಯಡ್ ಮಾಡಿದ್ರಿ. ಇದರ ಆರ್ಡರ್ ಏನು? 2/3. 2/3. ಸೊ ದ ಆರ್ಡರ್ ಹ್ಯಾಸ್ ಟು ಬಿ ಸೇಮ್. ನೆಕ್ಸ್ಟು ದ ರಿಸಲ್ಟಿಂಗ್ ಮೇಟ್ರಿಕ್ಸ್ ಡೈಮೆನ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ಆರ್ಡರ್ ಏನಿರುತ್ತೆ? ಹೌದು, ಸೇಮ್ ಆ್ಯಸ್ ದ ಮೇಟ್ರಿಸಸ್ ಬೀಯಿಂಗ್ ಆ್ಯಡೆಡ್. ಇಲ್ಲಿ 2/2 ಇದೆ, ಇಲ್ಲೂ 2/2 ಇದೆ. ನಮ್ಮ ರಿಸಲ್ಟಿಂಗ್ ಬಂದು ಕೂಡ 2/2 ಇರುತ್ತೆ. ಸೊ 4 6 1 ಆ್ಯಂಡ್ -1. ದಿಸ್ ವಿಲ್ ರಿಸಲ್ಟ್ ಇನ್ 2/2. ಸರಿನಾ? ಹಾಂ, ಇನ್ ಜನರಲ್ ಆಗಿ ಅಫಿಷಿಯಲ್ ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಜನರಲ್ ಇಫ್ ವಿ ಹ್ಯಾವ್ ಅ ಮೇಟ್ರಿಕ್ಸ್ ಎ ಆ್ಯಂಡ್ ಬಿ ಆರ್ ದ ಟೂ ಮೇಟ್ರಿಸಸ್ ಆಫ್ ದ ಸೇಮ್ ಆರ್ಡರ್, ಒಂದೇ ಆರ್ಡರ್ ಇತ್ತು ಅಂತ ಹೇಳಿದ್ರೆ, ದೆನ್ ದ ಸಮ್ ಆಫ್ ದ ಟೂ ಮೇಟ್ರಿಸಸ್ ಎ ಆ್ಯಂಡ್ ಬಿ ಇಸ್ ಡಿಫೈನ್ಡ್ ಆ್ಯಸ್ ಮೇಟ್ರಿಕ್ಸ್ ಸಿ ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ಬೋದು ಅದೇ ಆರ್ಡರ್ ಇದೆ ಅಲ್ವಾ. ಮತ್ತು ಎಲಿಮೆಂಟ್ ವೈಸು ಅಡಿಷನ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಇಲ್ಲಿ C11 ಇಂದ ಹಿಡಿದು C11 ಅಲ್ಲ, ಇದು A11 + B11 ಈ ರೀತಿಯಲ್ಲಿ CMN = AMN + BMN. ಸೊ ಈ ರೀತಿಯಲ್ಲಿ ಆ್ಯಡ್ ಹಾಕ್ಕೊಂಡು ಹೋಗುತ್ತೆ ಅಂತ ಹೇಳಿ. ಸರಿನಾ? ಸೊ C23 ಇತ್ತು ಅಂದರೆ A23 + B23. ಸೊ ಈ ರೀತಿಯಲ್ಲಿ ಆ್ಯಡ್ ಹಾಕ್ಕೊಂಡು ಹೋಗುತ್ತೆ. ಆಯಿತಾ ಹುಡುಗರು?